ಒಂದು ಸ್ವರೂಪ ಆದರೂ ಶಿವನನ್ನು ಗೆಲ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಬಹಳ ಮಾರ್ಮಿಕವಾದಂತ ನುಡಿಯಲ್ಲಿ ಹೇಳಿದರೆ ತನ್ನನ್ನು ತಾನು ಅರಿತಕ್ಕಂಥದ್ದು. ಅದಕ್ಕೆ ಸಾಕ್ರೇಟಿಸನ ಉದಾಹರಣೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಹೇಳಿದ್ರು. ಮತ್ತೆ ನಾವು ಇಂದಿನ ಮಕ್ಕಳಿಗೆ ಯಾವ ರೀತಿ ಒಂದು ಸಂಸ್ಕಾರ ಕುಡಿತಿದ್ದೇವೆ ಅಂದ್ರೆ ಹೆಸರು ಇರ್ತಾ ಇದ್ದೀವಿ, ಬರೋದ್ರೆ ಹೆಸರಿರ್ತಕ್ಕಂಥ ಅರ್ಥನೇ ಹೇಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ಮೊನ್ನೆ ಜೂನ್ನಲ್ಲಿ ಒಂದು ಘಟನೆ ನಡೀತು. ಒಂದು ಹುಡುಗಿಗೆ ಇಬ್ಬರು ಗಂಡು ಮಕ್ಕಳು ಜಬರ್ದಸ್ತಿ ಹಿಡಿದು ಎಳಿತಾ ಇದ್ರು. ಆಕಿ ಎಷ್ಟು ಚೀರಾಡಿದ್ರೂ ಬಿಡ್ತಾ ಇಲ್ಲ, ಆಕಿ ಎಷ್ಟು ಹಾರಾಡಿದ್ರೂ ಬಿಡ್ತಾ ಇಲ್ಲ. ಇಬ್ರು ದಾಂಡಿಗರು ಅವಳನ್ನು ಎಳೆದು ಆಟೋದಲ್ಲಿ ಹಾಕಿ ಬಿಟ್ರು. ಆಟೋದಲ್ಲಿ ಹಾಕೊಂಡು ಒಯ್ದ್ರಿ. ಒಯ್ದು ಗಾಬರಿ ಆಗಬೇಡ್ರಿ, LKG ಹುಡುಗಿಗೆ ಸ್ಕೂಲಿಗೆ ಬಿಟ್ಟು ಬಂದರು. ಅಂದ್ರೆ ಅವಕ್ಕೆ ಮಗಳು ಹೋಯ್ತಾ ಇದ್ದಿಲ್ಲ. ಒಬ್ಬ ಆಟೋ ಡ್ರೈವರ್ ಇದ್ದ, ಇನ್ನೊಬ್ಬ ತಂದೆ ಇದ್ದ. ನೀವು ಪೂರ ಗಾಬರಿ ಆಗಿ ಓದ್ತೀರಿ. ಅಂದ್ರೆ ಆ ತರ ನಾವು ಮಕ್ಕಳಿಗೆ ಎಷ್ಟು ಒಂದು ಕಾಳಜಿಯಿಂದ ಎಷ್ಟು ಜಬರ್ದಸ್ತಿ ನಾವು ಸ್ಕೂಲಿಗೆ ಕಳಿಸ್ತೀವಿ. ಇವತ್ತ ಮೊದಲಿಂದ ಈಗಿಂದ ಸಂಸ್ಕಾರ ಬಹಳ ಬೇರೆ ಬೇರೆ ಇದೆ ಹೆಣ್ಮಕ್ಳಿಗೆ. ಇವತ್ತ ಸ್ಕೂಲ್ ಕಲಿತಾ ಇದ್ದಾರೆ, ಆದ್ರೆ ಮನೆಯಲ್ಲಿಂದ ಸಂಸ್ಕಾರ ಬಹಳಷ್ಟು ಜನರಿಗೆ ಇನ್ನೂ ಬರ್ತಾ ಇಲ್ಲ. ಅದಕ್ಕೆ ಮನೋದಕ್ಕೆ ಹೊಸ ಸೊಸೆ ಬಂದೆವು ಮನೆಗೆ. ಬರೀ ಓದ್ ಬರ್ಲಿಕ್ಕೆ ಅಷ್ಟೇ ಬರ್ತಿತ್ತ, ಮನೆಗೆ ನಾನು ಅಡಿಗೆ ಬರ್ತಿದ್ದಿಲ್ಲ, ಎಲ್ಲ ಪುಸ್ತಕದ ಅಷ್ಟೇ ಬರ್ತಿತ್ತು. ಅವರು ಪುಸ್ತಕ ನೋಡಿ ಅಡಿಗೆ ಮಾಡಿದ್ರೆ ಆಯ್ತು, ಎಲ್ಲ ಪುಸ್ತಕದಾಗ ಬರ್ದಿಂದ ಇರ್ತದಲ್ಲ ಅಂತ ಪುಸ್ತಕ ನೋಡಿ ಅಡಿಗೆ ಮಾಡ್ತಾ ಇದ್ರು. ಅಷ್ಟೇ ಹೊರಗೆ ಹಾಲ್ನಲ್ಲಿ TV ನೋಡ್ಕೊತ ಕುಂತರು. ಸೊಸೆ ಒಳಗೆ ಅಡಿಗೆ ಮಾಡ್ತಾ ಇದ್ರು. ಏನೋ ಗುಡ್ಕೊಂಡು ಮಾಡ್ತಾ ಇದ್ದಾರೆ. ಮಾಡ್ಲತ್ತ ಮಾಡಿ ಅಂತಿಕೆ ಆರಾಮ್ಸರಿ ಆಕಿಂದು ನೆಚ್ಚಿನ ಧಾರಾವಾಹಿಗಳು ಇರ್ತಾವಲ್ಲ ನೋಡ್ಕೋತ ಕುಂತು. ಅಷ್ಟ್ರಲ್ಲಿ ಸಸಿ ಏನೇನ್ ಮಾಡಿದ್ರು ಏನೋ ಒಂದ್ 5-10 ನಿಮಿಷ ಮಾಡಿ ಬಂದು ಆಕಿನ ಹಾಲ್ನಲ್ಲಿ ಅತ್ತೆ ಬಾಜಿ ಕುಂತು TV ನೋಡತ್ತು. ಆಗ ಅತ್ತೆಗೆ ಶೆಟ್ಟು ಬಂತು, ಏನೇನ್ ಮಾಡಿದ್ರು ಅಡಿಗೆ ಪುಸ್ತಕ ನೋಡಿ ಮಾಡಕ್ಕೆ ಒಳಗೆ ಹೋಗಿ ನೋಡಾರಂತ ಅತ್ತೆ ಹಳ್ಳಿಗೆ ಅಂತ ಅಡಿಗೆ ಮನೆಗೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿ ಅಲ್ಲಿಂದ ಚೂರ್ತಾರೆ, ಏ ಸಸಿ ದೇವ್ರ ಮನೆಗೆ ಗಂಟೆ ತಂದು ಹಿಟ್ಟಿನ ಮೇಲೆ ಯಾಕೆ ಇಟ್ಟಿರಿ ಅಂತ ಕೇಳಿದ್ರು. ಅದಕ್ಕೆ ಸಸಿ ಏನ್ ಅನ್ಬೇಕ್ರಿ, ಇಲ್ಲ ಅತ್ತೆ ಪುಸ್ತಕದಲ್ಲಿ ಬರ್ತಿದ್ದದ ಹಿಟ್ಟು ನೆನೆಸಿದ ಮೇಲೆ 1 ಗಂಟೆ ಇಡಿ ಅಂತ. ನೋಡಿ ಆ ಗಂಟೆನ ಈ ಗಂಟೆನ ಹಂಗ ಎಲ್ಲ ಅನುಭವದಿಂದ ಬರ್ತದ ಹೊರತು ಓದೋದ್ರಿಂದ ಎಲ್ಲ ಬರಲ್ಲ. ಅದಕ್ಕೋಸ್ಕರ ಅನುಭವ ಮುಖ್ಯ ಬೇಕು. ಅದಕ್ಕೆ ಓದಿನ ಜೊತೆ ನಮಗೆ ಸಂಸ್ಕಾರನು ಬೇಕು ಅಂತಕ್ಕಂಥದ್ದು ನಾವು ನೋಡ್ತೀವಿ.